This vibe never fades. Palm trees dancing in the hazy sunlight. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾಯ್ ಬಾರ್ ರಂಜಿತ್. ನಾನು ಇವತ್ತು ಪಾಟ್ ಹಾಕೋಣ ಮನೇಲಿ, ಯಾಕಂದರೆ ಮೀಶೋದಿಂದ 6 ಪಾಟ್ ತರಿಸಿದ್ದೆ. ಅದು ತುಂಬ ಕಮ್ಮಿ ರೇಟ್ದು, 200 ರೂಪಾಯಿ ಅಷ್ಟೇ. 200 ರೂಪಾಯಿ ಮೇಲೆ ಜಾಸ್ತಿ ಇಲ್ಲ. ಹೊರಗಡೆ ಆದರೆ ತುಂಬ ಕಾಸ್ಟ್ಲಿ ಆಗುತ್ತೆ, ಮೀಶೋದಲ್ಲಾದರೆ ತುಂಬ ಕಮ್ಮಿ ಆಗುತ್ತೆ. ನಂದು ಕೆಲವೊಂದು ರೋಸ್ ಗಿಡ ಇತ್ತು, ಆ ರೋಸ್ ಗಿಡ ಎಲ್ಲ ಚಿಕ್ಕ ಪಾಟಲ್ಲಿ ಹಾಕಿದರೆ ಯಾಕೋ ಬೆಳೀತಾ ಇರಲಿಲ್ಲ ಸರಿಯಾಗಿ. ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಿದೆ, ದೊಡ್ಡ ಪಾಟಿಗೆ ರೀಪಾಟ್ ಮಾಡೋಣ, ಯಾವ ಥರ ಇರುತ್ತೆ ಅಂತ ನೋಡೋಣ ಅಂತ. ಮೇನ್ ನೀವೇನು ಮಾಡಬೇಕಂದ್ರೆ, ಪಾಟಿಂಗ್ ಮಾಡಬೇಕಾದ್ರೆ ಮಣ್ಣನ್ನು ಲೂಸಾಗಿ ಹಾಕಿ, ಫುಲ್ ಟೈಟಾಗಿ ಹಾಕಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು ಆ ರೀಪ್ಲಾಂಟಿಂಗ್ ಮಾಡಿದಾಗ ಅದು ಗ್ರೋ ಆಗೋಕ್ಕೆ ಒಂದು 2-3 ದಿನ ತೊಗೊಳುತ್ತೆ. ಆ ರೂಟ್ ಎಲ್ಲ ಆ ಮಣ್ಣಕ್ಕೆ ಸಿಗಾಕೊಂಡು ಗ್ರೋ ಆಗಬೇಕು ಚೆನ್ನಾಗಿ. ನ್ಯೂಟ್ರಿಷನ್ ಬೇಕಲ್ವ, ಅದಕ್ಕೆ ಲೂಸ್ ಆಗಿರಬೇಕು. ಎಲ್ಲ ರೋಸ್ ಗಿಡನ ಪಾಟಿಂಗ್ ಮಾಡಬೇಕು, ರೀಪಾಟಿಂಗ್ ಮಾಡಬೇಕು. ಚಿಕ್ಕದಾಗಿದೆ ರೋಸ್ ಗಿಡ ನೋಡಿ, ಇದು ಎಷ್ಟು ಸಖತ್ತಾಗಿದೆ. ಕುತ್ಕೋ ಬಾ, ಅಲ್ವೋ ಬೇಡ ಬಾ, ಮೊಬೈಲ್ ಇಟ್ಟೇನು ಬಾ, ಅಲ್ಲಿ ಕುತ್ಕೋ, ಇಲ್ಲೇ ಬಾ, ಇಲ್ಲೇ ಕುತ್ಕೋ, ಕ್ಲೀನ್ ಮಾಡ್ತೀನಿ. ಕುತ್ಕೋ ಬಾರ, ಕುಟ್ಬೇಡ ಬಾರ, ವಿಡಿಯೋ ಮಾಡಬೇಕು. ಬಾಯ್ಲಿ ಬಾಯ್, ಬೇಡ, ಮೊಬೈಲ್ ಮುಟ್ಬಿಡ ಬಾ, ವಿಡಿಯೋ ಮಾಡ್ತಾ ಇದ್ದೀನಿ. ಮಾಮನ್ ನೋಡು, ಪಾಟಿಂಗ್ ಮಾಡೋಣ ಬಾ. ಎಲ್ಲ ಪಾಟ್ಗಳಿತ್ತಲ್ಲ, ಇದು ಯಾವ ಗಿಡ? ಹೈಬಿಸ್ಕಸ್. ಆಮೇಲೆ ಮಾಡೋಣ. ಎಲ್ಲಿ ಇಟ್ಟಿದ್ದೀನಿ? 6 ಪಾಟ. ಅಯ್ಯೋ 6 ಪಾಟ್, ಹಂಗಂದ್ರೆ ಗಿಡ ಬೇಕು. ನಾನು ಇವತ್ತು ಹಾಕ್ತಾ ಇರೋದು 1 ದಾಸವಾಳ ಗಿಡ ಮತ್ತು 3 ರೋಸ್ ಗಿಡ. ಅದು 3 ಕಲರ್ ಇದೆ. ಅಲ್ಲಿ ನೋಡಿ ಬೆಕ್ಕು ಹೆಂಗೆ ಕೂತಿದೆ, ನಮ್ಮ ಪುಸಿ. ಅದು ಆರಾಮಾಗಿ ಎಂಜಾಯ್ ಮಾಡ್ತಾಯಿದೆ. ನಾವು ಆರಾಮಾಗಿ ಪಾಟಿಂಗ್ ಮಾಡೋಣ. ಯಾರ್ಯಾರಿಗೆ ಪ್ಲ್ಯಾಂಟಿಂಗ್ ಮಾಡೋದು, ಗಾರ್ಡನಿಂಗ್ ಮಾಡೋದು ತುಂಬ ಇಷ್ಟ, ಕಮೆಂಟ್ ಮಾಡಿ. ತುಂಬ ಒಂಥರ ಸ್ಪಿರಿಚುವಲ್ ಆಗುತ್ತೆ ಇದು ಮಾಡ್ತಾಯಿದ್ರೆ. ಮೈಂಡ್ ಫ್ರೆಶ್ ಆಗಿರುತ್ತೆ. ನನಗೇನೋ ಗಾರ್ಡನಿಂಗ್ ಯಾವಾಗಲೂ ಮಾಡ್ತಾಯಿದ್ರೆ ಫ್ರೆಶ್ ಆಗಿರುತ್ತೆ. ನೇಚರ್ಗೆ ಹೋದರೆ ಈಗ ಹೆಂಗೆ ಮೈಂಡ್ ಫ್ರೆಶ್ ಆಗುತ್ತೆ, ಹಂಗೆ ಗಾರ್ಡನಿಂಗ್ ಮಾಡ್ತಾಯಿದ್ರೆ ನಿಮ್ಮ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಗಾರ್ಡನಿಂಗ್ ಮಾಡಿ. ಮೊಬೈಲು ಸ್ವಲ್ಪ ಕಮ್ಮಿ ಯೂಸ್ ಮಾಡಿ. ಈ ನಡುವೆ ತುಂಬ ಮೊಬೈಲ್ ಯೂಸ್ ಮಾಡ್ತಾ ಇರಲ್ಲ, ಪರವಾಗಿಲ್ಲ. ಯಾರಾದರೂ ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಗಾರ್ಡನಿಂಗ್ ಮಾಡೋ ಸ್ಟಾರ್ಟ್ ಮಾಡಿ. ಆವಾಗ ನಿಮ್ಮ ಮೈಂಡ್ ನೋಡಿ ಎಷ್ಟು ಫ್ರೆಶ್ ಆಗಿರುತ್ತೆ ಅಂತ. ಪಾಟು ಹೋಲ್ ಆಗಿರಲಿಲ್ಲ, ಅದಕ್ಕೆ ನಾನು ಶಂಕೆ ಎತ್ಕೊಂಡು, ಗುದ್ಲಿ ಥರ ಬರುತ್ತೆ ಈ ಶಂಕೆ. ಇದನ್ನು ನಾನು ಮೀಶೋಯಿಂದನೇ ಪರ್ಚೇಸ್ ಮಾಡಿದ್ದು. 200 ರೂಪಾಯಿ ಆಗುತ್ತೆ. ಒಂದು 4 ಥರ ಬರುತ್ತೆ. ಅದನ್ನು ನೀವು ಗಾರ್ಡನಿಂಗ್ ಆದರೂ ಯೂಸ್ ಮಾಡ್ಬೋದು. ಆಚೆ ಏನಾದರೂ ಕ್ಲೀನ್ ಮಾಡೋಕ್ಕೆ, ಕಸ ಕಡ್ಡಿ ಎತ್ತೋದಕ್ಕೆ ಎಲ್ಲದಕ್ಕೆ ಯೂಸ್ ಆಗುತ್ತೆ. ಚಿಕ್ಕದು, ಆರಾಮಾಗಿ ನೀವು ಮೇಂಟೈನ್ ಮಾಡ್ಬೋದು ಅದನ್ನು. ಮತ್ತು ಏನು ಮೇನ್ ಅಂದರೆ ಗಾರ್ಡನಿಂಗಲ್ಲಿ ಗಿಡ ಎಷ್ಟು ಚೆನ್ನಾಗಿ ಬರಬೇಕು, ಯಾವ ಥರ ಬಾಳಿಕೆ ಬರುತ್ತೆ ಗಿಡ. ಮೇನ್ ಏನಂದರೆ ಕುರಿ ಗೊಬ್ಬರ ಸಿಗುತ್ತೆ. ಎಲ್ಲಾದರೂ ಹಳ್ಳಿ ಕಡೆ ಹೋದರೆ, ಸಿಟಿಲೂ ಸಿಗುತ್ತೆ, ಇಲ್ಲ ಆನ್ಲೈನಲ್ಲೂ ಸಿಗುತ್ತೆ. ನಿಮಗೆ ಕೋಕೋಪೀಟ್ ಅಂತ ಬರುತ್ತಲ್ವ, ಕೋಕೋಪೀಟು ಹಾಕ್ಬೋದು. ಬಟ್ ಅದಕ್ಕಿಂತ ನ್ಯೂಟ್ರಿಷನಲ್ ಬೇಕು ಅಂದರೆ ನಿಮಗೆ ಕುರಿ ಗೊಬ್ಬರ ಎಷ್ಟು ಪವರ್ಫುಲ್ ಅಂದರೆ ಗಿಡನೇ ಸುಟ್ಟೋಗ್ಬಿಡುತ್ತೆ. ಅದಕ್ಕೆ ಏನು ಮಾಡ್ಬೇಕು, ನೀವು ಸ್ವಲ್ಪ ಮಣ್ಣಿರುತ್ತಲ್ಲ, ಮಾಮೂಲಿ ಮಣ್ಣಿಗೆ ಕುರಿ ಗೊಬ್ಬರ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನೀವು ಒಂದು 3 ದಿನಕ್ಕೊಂದ್ಸಲಿ ಇಲ್ಲ ವಾರಕ್ಕೊಂದ್ಸಲಿ ಸ್ವಲ್ಪ ಉದುರಿಸ್ಬೇಕು ಗಿಡದ ಮೇಲೆ. ಅವಾಗೇನಾಗುತ್ತೆ, ನ್ಯೂಟ್ರಿಷನ್ ತೊಗೊಂಡು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಮೇಂಟೈನ್ ಮಾಡಬೇಕಂದ್ರೆ ಗಾರ್ಡನಿಂಗಲ್ಲಿ ನೀವು ವಾಟ್ರಿಂಗ್ ಮಾಡಬೇಕು. ಡೈಲಿ ವಾಟ್ರಿಂಗ್ ಮಾಡಿದ್ರು ಮಾಡ್ಬೋದು, ಸ್ವಲ್ಪ ಇಲ್ಲ 2 ದಿನ ಬಿಟ್ಬಿಟ್ಟು ಒಂದ್ಸಲಿ ವಾಟ್ರಿಂಗ್ ಮಾಡ್ಬೋದು, ಫುಲ್ ವಾಟ್ರಿಂಗು. ಗಿಡಕ್ಕೆ ಜಾಸ್ತಿ ನೀರು ಕೊಡೋಕೆ ಹೋಗಬೇಡಿ, ಒಂದು ಸ್ವಲ್ಪ ನೀರು ಕೊಡಿ, ಚೆನ್ನಾಗಿ ಬರುತ್ತೆ. ಮೇನ್ ಕಂಪ್ಲೇಂಟ್ಸ್ ಏನಂದರೆ, ನಿಮಗೆ ರೋಸ್ ಗಿಡ ಬರೋದಿಲ್ಲ ಜಾಸ್ತಿ, ಲೇಟ್ ಅಂದರೆ ಲೇಟು. ಅದಕ್ಕೆ ಏನು ಮಾಡಬೇಕು ನೀವು ಅಂದರೆ, ನ್ಯೂಟ್ರಿಷನ್ ಪರ್ಪಸ್ ಅಂದರೆ ಆಲಿವೇರಾ ಜೆಲ್ ಇರುತ್ತಲ್ಲ, ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಮತ್ತು ಅವಾಗವಾಗ ರೋಸ್ ಬಿಡುತ್ತಲ್ಲ, ಅದಾದಮೇಲೆ ಏನು ಮಾಡಬೇಕು, ಆ ಗ್ರೂಮಿಂಗ್ ಮಾಡಬೇಕು. ಕತ್ತರಿಲಿ ಕಟ್ ಮಾಡಿಬಿಡಿ. ರೋಸ್ ಎಲ್ಲಿ ಬಿಟ್ಟಿರುತ್ತೆ ಒಂದು 3 ಇಂಚ್ ಬಿಟ್ಬಿಟ್ಟು, ಇಲ್ಲ ಒಂದು 2 ಇಂಚ್ ಬಿಟ್ಬಿಟ್ಟು ಅದನ್ನು ನೀಟಾಗಿ ನೀವು ಕಟ್ ಮಾಡಿದ್ರೆ ರೋಸ್ ಗಿಡ ಇನ್ನೂ ಚೆನ್ನಾಗಿ ಬರುತ್ತೆ.
ನೋಡಿ ಇವನು ಏನು ಮಾಡ್ತಾ ಇದ್ದಾನೆ ಬಂದ್ಬಿಟ್ಟು ಅಡ್ಡ ವೀಡಿಯೋದಲ್ಲಿ ಸ್ಕ್ರೂ ಡ್ರೈವರ್ ಕೊಡ್ತಾ ಇದ್ದಾನೆ. ಏನಕ್ಕೆ ಸ್ಕ್ರೂ ಡ್ರೈವರ್ ಕೊಡ್ತಾ ಇದ್ದಾನೆ ಅಂದರೆ ಹಿಂದೆ ಚುಚ್ಚಬೇಕು, ಅದಕ್ಕೆ ನೀರು ಇದಾಗಬೇಕಲ್ಲ. ನೀವು 2 ಹೋಲ್ ಮಾಡಿ, ಇಲ್ಲಾಂದರೆ 1 ಹೋಲ್ ಮಾಡಿ ಸಣ್ಣದಾಗೆ. ಎರಡೇನು ಬೇಕಾಗಿಲ್ಲ, ಒಂದು ಚಿಕ್ಕದಾಗಿ ನೀವು ಹೋಲ್ ಮಾಡಿದ್ರೆ ನೀರು ಡ್ರಾಪು ಚೆನ್ನಾಗಿ ಇದಾಗುತ್ತೆ, ನೀರು ಹೀಡ್ಕೊಂಡು ಚೆನ್ನಾಗಿ ಬರುತ್ತೆ. ಜಾಸ್ತಿ ನೀವು ಇದು ಮಾಡಿಬಿಟ್ರೆ, ತೂತೇನಾದರೂ ಜಾಸ್ತಿ ಮಾಡಿದ್ರೆ ನೀರೆಲ್ಲ ಡ್ರೈನ್ ಆಗಿಬಿಟ್ಟು ಜಾಸ್ತಿ ನ್ಯೂಟ್ರಿಷನ್ ಸಿಗಲ್ಲ ಅದಕ್ಕೆ. ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ. ಕೊಡಿ, ಹೋಗಿ ಆ ಕಡೆ ಹೋಗು. ಆಗಿರೋ ಕಾಂಪೌಂಡ್ ಮೇಲೆ ಎತ್ತಿಕ್ಕಪ್ಪ. ಒಳಕತ್ತಾನೆ ಇಡು, ಮೇಲೆ ಇಟ್ಬಿಡ. ತುಂಬಾ ಒಳಕತ್ತಾನೆ ಇಡೋದನ್ನ. ಒಳಗಡೆ ಎತ್ತಿದ್ದೀನಿ, ಅದನ್ನು ಒಳಗಡೆ ಇಟ್ಟಿದ್ದೀನಿ. ಇಟ್ಟಿದ್ಯಾ? ಬೇಡ, ಅದು ವಿಡಿಯೋ ಆಗ್ತಾ ಇದೆ. ಏನಾಯ್ತು? ಏನಂತೆ? ರೋಸ್ ಗಿಡ ಮಾಡ್ಕೊ. ಕಾಣಿಸ್ತಾ ಇಲ್ಲ. ವಿವೇಕ್ ಹಚ್ತಾವನೆ. ಇರೋ ಗಿಡ ಆಗ್ತಾ ಇದ್ದೀನಿ, ಒಂದು ನಿಮಿಷ. ಕಾರ್ ಅಂತ ತಗೊಟ್ಬಿಡ್ಬಮ್ಮಿ ಅವನಿಗೆ. ನಾನು ಬುಕ್ ಮಾಡಕ್ ಬರಲ್ಲ ನೋಡ್ಪ. ನಾನು ಏನ್ ಮಾಡ್ಲಿ? ಬಂದಿದ್ರೆ ನಾ ಮಾಡ್ಕೊಡ್ತಾ ಇದ್ದೆ. ಮುಗ್ದೈತಿದೆ ಗಿಡ, ಹಂಗ್ ಮಾಡ್ಬಾರ್ದು. ನೀ ಯಾವತ್ತಾದ್ರೂ ಪಾಠ ಹಾಕಿದ್ಯಾ? ಹಂಗೆ ಹಾಕು, ಪಾಟ್ ಇಸ್ಬಿಟ್ಟು ಒಳಗಡೆ ಹಾಕು. ಅಮ್ಮ ಇದು ಹಾಕ್ಬಿಡ್ತೀನಿ, 2 ಒಟ್ಟಿಗೆ ಹಾಕ್ಬಿಡ್ತೀನಿ, ಚೆನ್ನಾಗಿ ಬರ್ತೈತೆ. 2 ಒಟ್ಟಿಗೆ ಹಾಕ. ಏನ್ ಬೇಕು? ಏನ್ ಬೇಕು? ಏನ್ ಬೇಕು? ಏನ್ ಬೇಕಂತ ಹೇಳ್ಯಾರ ತಾನೆ. ಏನ್ ಬೇಕು? ಏನ್ ಬೇಕು? ಮಾವ ಬೇಕಂತೆ. ಇರೋ ಮತ್ತೆ ನೀರು ವಿಡಿಯೋ ಮಾಡ್ಬಿಟ್ಟು ಬರ್ತೀನಿ. ವಿಡಿಯೋ ಮಾಡಕ್ಕಾದ್ರೆ ಬಿಡೋ ಸ್ವಲ್ಪ ಹೊತ್ತು. ಬಾ, ಬೇಡ ಬಾ, ಬಾ ನಾವು ಗಾಡಿ ಕ್ಲೀನ್ ಮಾಡೋಣ. ಬಾ ಬಾ ಬಾ. ಅಣ್ಣ ಬಂದ ನೋಡು, ಅಣ್ಣ ಅಣ್ಣ ಬಾ ಅಣ್ಣ. ಅಣ್ಣ ಬಾ, ವಿಡಿಯೋ ಮಾಡ್ತಾನೆ. ಹೋಗ್ಬೇಡ, ಬಾರೋ ಬೇಡ, ಬಾರೋ. ಬಾ, ನಾನು ಫೋನ್ ಕೊಡ್ತೀನಿ ನಡಿ. ಬೊಂಬೆ ಕೊಡ್ತೀನಿ ನಡಿ. ಬೊಂಬೆ ಹಾಕೊಂಡು ಎಲ್ಲ ಏನಾಯ್ತು ಕೈ ನೋಡೋಣ. ಏನಿಲ್ಲ, ಉರಿತೈತೆ ಸ್ವಲ್ಪ. ಏನು ಮಣ್ಣು? ಏನ್ ಬೇಕು ಮಾಮ? ಆ ಕಡೆ ಹೋಗು, ಮಾಮನಿಂದ ಹೋಗು. ಹೋಗು ಅಪ್ಪ. ಮಣ್ಣು ಕಮ್ಮಿ ಹಾಕು, ನೀರ್ ಹಾಕಕ್ಕಾಗಲ್ಲ. ವಾವ್, ಪ್ಲಾಂಟ್ ರೆಡಿ ಆಯಿತು. ಇನ್ನೊಂದು ನಂಬರ್ 3 ರೆಡಿ ಆಗಿದೆ. ಈಗ ನಂಬರ್ 4 ಮಾಡೋಣ. ದಾಸವಾಳ ಗಿಡ ಮಾಡೋಣ, ಆಯ್ತಾ? ನೀನು ಹಿಂಗೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಆಮೇಲೆ ಫ್ಯೂಚರಲ್ಲಿ. ನಾನೇ ನಿನ್ನ ಇನ್ಸ್ಪಿರೇಷನ್. ವಾವ್, ಕಡಿಮೆ ಆಯ್ತು. ನಾನು